ಮ್ಯಾಗ್ನೆಟ್ ಕೊಟ್ಟಿದ್ದಾರೆ. ಆಹಾ ಸೂಪರ್, ವಾಶ್ರೂಮ್ ಇಸ್ ಸೂಪರ್. ಗೈಸ್ ಇದೇನು ನೋಡ್ತಾ ಇದ್ದೀರಲ್ಲ ಈ ಶೇಡ್ ಗೈಸ್ ಸಿಕ್ಕಿದ್ರು ನೋಡಿ ಎಲ್ಲಿದ್ದಾರೆ ಇರ್ತಾರೆ. ಮತ್ತೇನೂ ರಿಪ್ಲೈ ಬರಲಿಲ್ಲ, ಸುಮ್ಮನಾದೆ. ಇವ್ರೇನು ನಮಗೊಂದು ಕೆಲಸ ಕೊಡಿಸೋದು ಅಂತನ ಏನಷ್ಟೇ. ಆಮೇಲೆ ಅನ್ನಿಸ್ತು ಇನ್ಮೇಲೆ ಯಾರಿಗೂ ಏನು ಹೇಳಕ್ಕೆ ಹೋಗ್ಬಾರ್ದಪ್ಪ. ಹಾಯ್ ಎಲ್ರಿಗೂ, ಹೇಗಿದ್ದೀರಲ್ಲ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋನ ಕೊಚ್ಚಿನಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನಾನು ಹೋಗಿಲ್ಲ ರೀ, ನಮ್ಮ ಹಸ್ಬೆಂಡ್ ಹೋಗಿದ್ದಾರೆ. ನ್ಯಾಷನಲ್ ಕಾನ್ಫರೆನ್ಸ್ ಇತ್ತು ಅಂತ, ಸೊ ಒಂದು ಸ್ವಲ್ಪ ಕ್ಲಿಪ್ಪಿಂಗ್ ಕಳಿಸಿದ್ರು, ಹಾಗೆ ಆ್ಯಡ್ ಮಾಡಿದ್ದೀನಿ. ಮುಂದಕ್ಕೆ ನಾನು ಈ ತಮ್ಮೇಲಲ್ಲಿ ಏನು ಹಾಕಿದ್ದೀನಿ ಸಹಾಯ ಮಾಡಬಾರ್ದು ಅನ್ನೋದನ್ನ, ಅದು ಮುಂದಕ್ಕಿದೆ ನೋಡಿ. ಸ್ವಲ್ಪ ಕ್ಲಿಪ್ಪಿಂಗ್ಸ್ ಹಸ್ಬೆಂಡ್ ಇರುತ್ತೆ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊತೀನಿ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಒಂದು ಫ್ರಿಡ್ಜ್ ಮ್ಯಾಗ್ನೆಟ್ ಕೊಟ್ಟಿದ್ದಾರೆ. सर्विस कॉन्फ्रेंस मीट MG. मुझे वीडियो भेज देना. हाँ सर. ಆಲ್ ಟೈಪ್ಸ್ ಆಫ್ ಸ್ಪೈಸಸ್ ಇದೆ ಅದರಲ್ಲಿ. ಸೂಪರ್ ನೈಸ್. किस चीज़ के लिए सर? हाँ हाँ ಸೂಪರ್, ವಾಶ್ರೂಮ್ ಇಸ್ ಸೂಪರ್. ಅವರಿಗೆ ಅವಾರ್ಡ್ ಕೂಡ ಸಿಕ್ಕಿದೆ. ವರ್ಷ ಹಿಂಗೆ ಇಲ್ಲಿಗೆ ಅವರು ಜಾಯ್ನ್ ಆದಾಗಿಂದನೂ ಇಯರ್ಲಿ ಒಂದು ಅವಾರ್ಡ್ ತೊಗೊಂಡಿದ್ದಾರೆ MG ಕಡೆಯಿಂದ. ಸೊ ಇನ್ನೂ ಮುಂದಕ್ಕೆ ಇಯರ್ಲಿ ಅವರು ಅವಾರ್ಡ್ ತೊಗೊಳ್ಳಿ ಅಂತ ಹಾರೈಸ್ತೀನಿ ನಾನು. ಸೊ ಖುಷಿ ಆಗುತ್ತೆ ಅವ್ರ ಬೆಳವಣಿಗೆ ನೋಡಿದ್ರೆ. ನನಗೆ ಒಂಥರ ಏನೋ ಹೇಳ್ಕೊಳಕ್ಕಾಗಲ್ಲ, ಅದರಿಂದ ಎಷ್ಟು ಎಫರ್ಟ್ ಇದೆ ಅಂತಲೂ ನಂಗೆ ಚೆನ್ನಾಗಿ ಗೊತ್ತು. ಸೊ ಕೆಲವರು ಅವ್ರಿಗೆ ಇಷ್ಟ ಬಂದಂಗೆ ಮಾತಾಡ್ತಾರೆ, ಅದಕ್ಕೆಲ್ಲ ನಾನು ತಲೆ ಕೆಡಿಸ್ಕೊಳಲ್ಲ. ಬಟ್ ಅವರ ಹಾರ್ಡ್ ವರ್ಕು ಹಂಗೆ ನಾನು ಒಂದು ದೇವ್ರಿಗೆ ಎಕ್ಸ್ಟ್ರಾ ಹೂವು ನನ್ನ ಗಂಡನ ಮೇಲೆ ಬಗ್ಗೆನೇ ಇಟ್ಟಿರ್ತೀನಿ. ಅವ್ರಿಗೆ ಒಳ್ಳೇದಾಗಲಿ, ಅವ್ರು ಚೆನ್ನಾಗಿದ್ರೆ ನಾನು ಚೆನ್ನಾಗಿರೋದು ಅಂತ. ಸೊ ಇದೆಲ್ಲ ಇವತ್ತು ಈ ರಿಸಲ್ಟ್ ಕೊಟ್ಟಿದೆ ಅಷ್ಟೆ. ಗೈಸ್ ಮೊನ್ನೆ ಹಸ್ಬೆಂಡ್ ಕೊಚ್ಚಿನ್ಗೆ ಹೋಗಿದ್ರು ನ್ಯಾಷನಲ್ ಕಾನ್ಫರೆನ್ಸ್ಗೆ ನೋಡಿ, ನ್ಯಾಷನಲ್ ಸರ್ವಿಸ್ ಮೀಟ್ ಅಂತ. ಸೊ ಹೋಗಿದ್ರು, ಅಲ್ಲಿ ಇದೊಂದು ಕೊಟ್ಟಿದ್ದಾರೆ. ಏನು ಕೊಟ್ಟಿದ್ದಾರೆ ನೋಡೋಣ. ಮಸಾಲೆ ಐಟಮ್ಸು ಗೈಸ್, ಪಲಾವ್ಗೆಲ್ಲ ಹಾಕ್ತೀವಲ್ಲ ಸಾಂಬಾರು ಪೌಡ್ರು ಆ ಥರದಕ್ಕೆ. ಇದು ಲವಂಗ, ಇದು ಚಕ್ರ ಮೊಗ್ಗು, ಇದು ಚಕ್ಕೆ, ಆಮೇಲೆ ಇದು ಸೋಂಕಾಳು, ಇದು ಅರಿಶಿನದ ಕೊಂಬು ಗೈಸ್, ಚೆನ್ನಾಗಿದೆ. ಒಂದು ಪ್ಯೂರು ನಾಟಿ ಕೊಂಬು, ಇದು ಸಖತ್ತಾಗಿದೆ. ಸೊ ಇದು ಜೀರಿಗೆ, ಇದು ಪಲಾವ್ ಎಲೆ, ಆಮೇಲೆ ಇದು ಮೆಣಸು, ಇದು ಜಾಕಾಯಿ ಇರ್ಬೋದು, ಗೊತ್ತಿಲ್ಲ ನನಗೆ, ಮೇ ಬಿ ಇರ್ಬೋದು, ಜಾಕಾಯೇ ಇರ್ಬೋದು. ಇಷ್ಟು ಕೊಟ್ಟಿದ್ದಾರೆ. ಈ ಥರ ಇದೆ ನೋಡಿ, ಹಿಂಗೆ ಈ ಥರ ಮಾಡ್ಕೋಬೋದು. ಉಡ್ಡುದು ಇದು ಚೆನ್ನಾಗಿದೆ, ನನಗಿಷ್ಟ ಆಯಿತು. ನಮ್ಮ ಹಸ್ಬೆಂಡ್ಗೆ ಹೇಳ್ತಾಯಿದ್ದೆ, ಇದಕ್ಕೆ ಇಯರಿಂಗ್ಸ್ ಇಟ್ಕೋಬೋದು ಬಿಡು, ಚಿಕ್ಕ ಇಯರಿಂಗ್ಸು ಒಂದೊಂದು ಪೋರ್ಷನ್ಗೆ ಒಂದೊಂದು ಹಾಕಿಟ್ಕೋಬೋದು. ಚೆನ್ನಾಗಿದೆ ಉಡ್ಡುದು, ಒಂಥರ ನೋಡೋಕ್ಕೂ ಚೆನ್ನಾಗಿದೆ. ಇಲ್ಲಾಂದರೆ ಡೈನಿಂಗ್ ಟೇಬಲ್ ಇದ್ದರೆ ಡೈನಿಂಗ್ ಟೇಬಲಲ್ಲಿ ಏನಾದರೂ ಡ್ರೈ ಫ್ರೂಟ್ಸ್ನ ಹಾಕಿಡ್ಬೋದು. ಡೈನಿಂಗ್ ಟೇಬಲ್ ಇಲ್ವಲ್ಲ, ಇಯರಿಂಗ್ಸು ಏನಕ್ಕಾದರೂ ನಮ್ಗೆ ಏನು ವಾಟೆವರ್ ಯಾವುದಕ್ಕಾದ್ರೂ ಯೂಸ್ ಮಾಡ್ಕೋಬೋದು. ತುಂಬ ಚೆನ್ನಾಗಿದೆ ನೋಡೋಕ್ಕೂ. ಈ ಕಟಿಂಗ್ ಅಂತ ಒಂದು ಸ್ವಲ್ಪ ಒಂಥರ ಏನೋ ಡಿಫ್ರೆಂಟಾಗಿದೆ, ಚೆನ್ನಾಗಿದೆ. ಇಲ್ಲಿ ಮಾತ್ರ ಗ್ಲಾಸು ಕಾಣುತ್ತೆ ಅಷ್ಟಾರ ನೋಡಿ. ಗ್ಲಾಸ್ ಫಿಟ್ಟಿಂಗ್ ಹೆಂಗೆ ಮಾಡಿದ್ದಾರೆ ಅಂದರೆ ಇಷ್ಟಕ್ಕೆ ಮಾತ್ರ ಹಾಕಿದ್ದಾರೆ ಚಿಕ್ಕದಾಗಿ. ಸೊ ಅಷ್ಟೊಂದು ಕ್ವಾಲಿಟಿ ಇಲ್ಲ ಇದು ಗ್ಲಾಸು. ಹಿಂಗೆ ಏನಾದ್ರು ಬಿತ್ತು ಅಂದರೆ ಒಡೆದೋಗ್ಬಿಡುತ್ತೆ. ಸೊ ಚೆನ್ನಾಗಿದೆ ಗೈಸ್, ಒಂಥರ ಕಾನ್ಸೆಪ್ಟು. ಏನಾದರೂ ಒಂದು ಕೊಟ್ಟು ಕಳಿಸ್ತಾರೆ ಹೋದಾಗ MG ಕಡೆಯಿಂದ ಇವರಿಗೆ. ಸೊ ಹಾಗೆ ಒಂದು ಫ್ರಿಡ್ಜ್ ಮ್ಯಾಗ್ನೆಟ್ ಕೂಡ ಕೊಟ್ಟಿದ್ದಾರೆ, ಕೊಚ್ಚಿ ಅಂತ. ಈಗ ಅವರು ಆಫೀಸ್ಗೆ ಹೋದರು. ದೋಸೆ ಮಾಡಿದ್ದೆ, ತರಕಾರಿ ಪಲ್ಯ ದೋಸೆ. ಹಾಗೆ ಒಂದು ಫ್ರೇಮ್ ಕೊಟ್ಟಿದ್ದಾರೆ ಅಂದರು. ಎಲ್ಲ ಮೆಸ್ಸಿಯಾಗಿದೆ, ಈಗ ಮನೆ ಕ್ಲೀನ್ ಮಾಡಬೇಕು. ಅವ್ರು ಹೋಗಿದ ತಕ್ಷಣ ಕಸ ಹೊಡಿಬಾರ್ದಲ್ಲ ನಾನು. ಸೊ ಹಂಗಾಗಿ ಒಂದು 10 ನಿಮಿಷ ಅವರು ಆಫೀಸ್ಗೆ ರೀಚ್ ಆಗಿದ್ದೀನಿ ಅಂತ ಕಾಲ್ ಮಾಡ್ತಾರೆ. ಹೋದ್ಮೇಲೆ ರೀಚ್ ಆಗಿದ್ದೀನಿ ಅಂದಿದ್ದ ತಕ್ಷಣ ಕೆಲಸ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂತ ವಿಡಿಯೋ ಮಾಡ್ತಾಯಿದ್ದೀನಿ ಗೈಸ್.
ನೋಡೋಣ ಯಾವ ಥರದ್ದು ಗ್ರೂಪ್ ಫೋಟೋ ಇದೆ ಗೊತ್ತಾ ಗೈಸ್. ಇದ್ರ ಮೇಲೆ ಈ ಥರದ್ದು ಹಾಕಿರ್ತಾರಲ್ಲ ಬಬಲ್ದು, ಹಿಂಗೆ ಈ ಥರ ಪ್ರೆಸ್ ಮಾಡೋದು ಅಂದರೆ ತುಂಬ ಇಷ್ಟ. ಒಂಥರ ಏನೋ ಟೈಮ್ ಪಾಸು, ಟಿ ವಿ ನೋಡಿಕೊಂಡು ಮೊಬೈಲ್ ನೋಡಿಕೊಂಡು ಹಿಂಗೆ ಮಾಡ್ತಾ ಕೂತಿರ್ತೀನಿ. ಈ ಥರ ಸಿಕ್ಕಿದ್ರೆ ಯಾರಿಗೂ ಕೊಡಲ್ಲ, ಕಿತ್ಕೊಂಡು ಎತ್ತಿಟ್ಕೊಂಡಿರ್ತೀನಿ ಈ ಥರ ಮಾಡೋಕ್ಕೆ. ನನಗೆ ತುಂಬ ಇಷ್ಟ ಇದು. ಯಾರ್ಯಾರಿಗೆ ಈ ಥರ ಅಭ್ಯಾಸ ಇದೆ ಕಮೆಂಟ್ ಮಾಡಿ ಗೈಸ್, ನೋಡೋಣ. ನನಗಿದೆ, ಬೇರೆಯವ್ರಿಗೂ ಇದೆಯಾ ಬರೀ ನಂಗೆ ಒಬ್ಳಿಗೆ ಇದೆಯಾ ಗೊತ್ತಾಗುತ್ತೆ. ಸೊ ಈ ಥರ ಇಲ್ಲಿ ಫೋಟೋಸ್ ತೆಗ್ದಿದ್ದಾರೆ, ಗ್ರೂಪ್ ಫೋಟೋ ಕವರ್ ಇದೆ, ಪ್ಯಾಕ್ ಮಾಡಿಬಿಟ್ಟಿದ್ದಾರೆ ಗೈಸ್. ತೆಗೆದ್ರೆ ಮತ್ತೆ ಸುಮ್ಮನೆ ಈಗ ಆಫೀಸಿಗೆ ತೊಗೊಂಡೋಗಿ ಇಟ್ಕೋತಾರೆ ಅವರು. ನಮ್ಮ ಹಸ್ಬೆಂಡ್ ಎಲ್ಲಿ ನಿಂತಿದ್ದಾರೆ ಹುಡುಕ್ತೀನಿ ರೀ. ಎಲ್ಲಿದ್ದಾರೆ ಜನದೊಳು ಇಷ್ಟೊಂದು ಜನ ಇದ್ದಾರೆ ಗೈಸ್, ಕಾಣಿಸ್ತಾನೆ ಇಲ್ಲ ಅವರು. ಅದು ಚಿಕ್ಕ ಚಿಕ್ಕ ಮುಖಗಳು. ಹುಡುಕ್ತೀನಿ ರೀ, 1 ಸೆಕೆಂಡ್ ಗೈಸ್. ಸಿಕ್ಕಿದ್ರು ನೋಡಿ ಎಲ್ಲಿದ್ದಾರೆ ಅಂತ. ಇಷ್ಟು ಜನದೊಳಗೆ ಅವ್ರನ್ನ ಹುಡ್ಕೋದೇ ಕಷ್ಟ ಆಗಿತ್ತು ಗೈಸ್. ಕಾಣಿಸ್ತಾ ಇದ್ದಾರಾ? ಇರಿ ತೋರಿಸ್ತೀನಿ. ನಾನು ಇನ್ನೊಂದು ಕೈ ಬೆರಳು ಇಟ್ಬಿಟ್ಟು. ಇವರೇ ಗೈಸ್, ಇವರೇ. ಓ ಮೈ ಗಾಡ್. ನೋಡಿ ಇಲ್ಲಿದ್ದಾರೆ, ಇವರೇನೆ ನಮ್ಮ ಯಜಮಾನ್ರು. ಇವರು ಮಂಗಳೂರು ಬ್ರ್ಯಾಂಚವರು ಸುಮನ್ ಅಂತ, ಇವರು ಮೈಸೂರು ರೋಡ್ ಬ್ರ್ಯಾಂಚವರು ಅಜಯ್ ಅಂತ, ಇವರು ವಿದ್ಯಾ ಮೇಡಮ್, ಇವರು ಅಪ್ಷಾ. ಸೊ ಅವ್ರ ಕೊಲೀಗ್ಸ್ ಎಲ್ಲ ಒಂದೇ ಕಡೆ ಇದ್ದಾರೆ. ನೋಡಿ ಇಷ್ಟು ಗ್ರೂಪ್. ಇವರು ವಿಜಯ್ ಅಂತ, ಇವ್ರಿಗೆ ನಮ್ಮ ಹಸ್ಬೆಂಡ್ಗೆ ಪ್ರಮೋಷನ್ ಆಗಿದ್ದೀಗ. ಇವರಿಬ್ರಿಗೂ ಮೂರು ಬ್ರ್ಯಾಂಚ್ ನೋಡ್ಕೊಳಕ್ಕೆ ಕೊಟ್ಟಿದ್ದು, ಇವ್ರಿಗೂ ಮತ್ತು ಇವ್ರಿಗೂ. ಸೊ ಇಲ್ಲಿ ನಿಂತಿದ್ದಾರೆ. ಎಷ್ಟೊತ್ತು ಬೇಕಾಯ್ತು ಗೊತ್ತಾ ಗೈಸ್ ನನಗೆ ಹುಡ್ಕೋಕ್ಕೆ. ಇಷ್ಟು ಸಡನ್ನಾಗಿ ಹಿಂಗೆ ಕೊಟ್ಬಿಟ್ರೆ ಎಷ್ಟು ಚಂದೊಳಗೆ ಎಲ್ಲಿ ಇದ್ದಾರೆ ಹುಡುಕಿ ಅಂತ ಗೊತ್ತೇ ಆಗಲ್ಲ. ನಿಧಾನಕ್ಕೆ ನೋಡ್ಬೇಕು, ಯಾಕಂದರೆ ಅಲ್ಲಿ ಆಲ್ಮೋಸ್ಟ್ ಇವ್ರು ಹಾಕಿರೋ ಶರ್ಟ್ ಕಲರೇ ಎಲ್ಲ ಹಾಕಿದ್ದಾರೆ, ಅದೇ ಕಲರೇ ಇದೆ. ಎಲ್ಲೋ ಒಬ್ಬೊಬ್ಬರು ಬ್ಲೇಸರ್ ಹಾಕಿದ್ದಾರೆ. ಇವರು ಬ್ಲೇಸರ್ ಅದನ್ನ ಹಾಕ್ಕೊಂಡು ಹೋಗ್ಬೋದು, ಹಾಕ್ಕೊಂಡೇ ಹೋಗಲ್ಲ. ಎಷ್ಟೊಂದಿದೆ ಮನೇಲಿ, ತೊಗೊಂಡೇ ಹೋಗಲ್ಲ. ಅವ್ರಿಗೇನೋ ಅದು ಇಷ್ಟ ಆಗಲ್ವೇನೋ, ತೊಗೊಂಡೇ ಹೋಗಲ್ಲ, ಹಂಗೆ ಹೋಗ್ತಾರೆ ಯಾವಾಗ ಹೋದ್ರೂ. ಸೊ ಬ್ಲೇಸರ್ ಹಾಕಿದರೆ ಸ್ವಲ್ಪ ಕಂಡುಹಿಡಿಬೋದಿತ್ತು. ಹಂಗೆ ಹೋಗಿ ಒಳಗಡೆ ನಿಂತಿದ್ದಾರೆ. ಒಂದು ಸ್ವಲ್ಪ ಮೇಲೆ ಕತ್ತೆತ್ತು ನೋಡ್ಬೇಕು ತಾನೆ, ಎಲ್ಲರೂ ಕತ್ತೆತ್ತು ನೋಡ್ತಾ ಇದ್ದಾರೆ. ಅವ್ರು ಕೆಳಗೆ ಬಗ್ಸಿದ್ದಾರೆ. ಬಿಸಿಲು ಮುಖಕ್ಕೆ ಬೀಳ್ತಾಯಿತ್ತು ಅನಿಸುತ್ತೆ ಮೇ ಬಿ, ಅದಕ್ಕೆ ಅವ್ರು ಹಂಗೆ ನಿಂತಿದ್ದಾರೆ. ಸೊ ಇಷ್ಟು ಅವ್ರದ್ದು ನಡೆದಿರೋದು ಪ್ರೋಗ್ರಾಮ್ಸ್. ಸೊ ನಾನು ದೋಸೆ ಹೇಳ್ದಂಗೆ ಪಲ್ಯ ದೋಸೆ ಮಾಡಿದ್ದೆ. ಇನ್ನೊಂದೇನು ಗೊತ್ತಾಗೈಸ್, ಈ ವಿಷಯ ನಾನು ಶೇರ್ ಮಾಡ್ಕೊಳ್ಳೇಬೇಕು. ಈ ವಿಷಯ ನಾನು ಶೇರ್ ಮಾಡ್ಕೊಳ್ಳೇಬೇಕು ಅಂತ ಇದ್ದೆ. ಯೂಟ್ಯೂಬಲ್ಲಿ ಈಗ ನಮ್ಮ ವಿಡಿಯೋಸ್ನ ಬೇರೆಯವ್ರು ನೋಡ್ತಾರೆ, ಹಂಗೆ ಬೇರೆಯವ್ರ ವಿಡಿಯೋಸ್ನ ನಾನು ನೋಡ್ತೀನಿ. ನೋಡಬಾರ್ದು ಅಂತ ಏನಿಲ್ಲ. ನಾನು ವಿಡಿಯೋ ಮಾಡ್ತೀನಿ ಅಂದಿದ ತಕ್ಷಣ ಬೇರೆಯವ್ರ ಕಂಟೆಂಟ್ಗಳು ನೋಡಬಾರ್ದು ಅಂತ ಏನಿಲ್ಲ. ನಮ್ಮ ಮನೇಲಿ ನನ್ನ ಮಗಳು ತುಂಬ ಸ್ಯಾಮ್ ಸಮೀರ್ದು ನೋಡ್ತಾ ಇರ್ತಾಳೆ ಯಾವಾಗಲೂ. ಆ ಹುಡುಗಂದು ಮತ್ತು ವರುಣ್ ಆರಾಧ್ಯ, SMR, ಆಮೇಲೆ ಇನ್ಯಾರ್ದೋ ನೋಡ್ತಾಳೆ. ಸೊ ಇಷ್ಟು ಜನದ್ದು ನೋಡ್ತಾ ಇರ್ತಾಳೆ ಜಾಸ್ತಿ. ನಾನು ನೋಡ್ತಾ ಇರ್ತೀನಿ. ಅವಳು ಹಾಕ್ದಾಗಲೇ ಸ್ಯಾಮ್ದು ಅವ್ರದ್ದೆಲ್ಲ ಟಿ ವಿಲಿ ಬರ್ತಾ ಇರುತ್ತೆ, ನೋಡಿರ್ತೀನಿ. ಪರ್ಸ್ನಲಾಗಿ ನಾನು ಮೊಬೈಲಲ್ಲಿ ನೋಡ್ತೀನಿ ಅಂದರೆ ಸ್ವಾತಿ ಗೌಡ ಅನ್ನೋರ್ದು ನೋಡ್ತೀನಿ. ಅವ್ರು ತುಂಬ ವರ್ಷಗಳಿಂದ ನೋಡ್ಕೊಂಬಂದಿದ್ದೀನಿ. ಅವರು ತುಂಬ ಸ್ಟ್ರಗಲ್ ಮಾಡಿದ್ದಾರೆ ಲೈಫಲ್ಲಿ. ಇವಾಗೇನೋ ಅವ್ರಿಗೆ ಒಳ್ಳೆ ವ್ಯೂಸು ಒಳ್ಳೆ ಇದು ಬರ್ತಾ ಇರ್ಬೋದು, ಬಟ್ ಸ್ಟಾರ್ಟಿಂಗಲ್ಲೆಲ್ಲ ಹುಡುಗಿನೂ ತುಂಬ ಕಷ್ಟಪಟ್ಟಿದೆ. ಸೊ ಅದನ್ನು ನೋಡಿದ್ದೀನಿ ನಾನು. ಅದನ್ನು ನೋಡಿ ನಾನು ಉದಾಹರಣೆ ಕೊಟ್ಟು ಹೇಳ್ತಾ ಇದ್ದೆ, ನೋಡು ಅವಳು ಎಷ್ಟು ಕಷ್ಟಪಡ್ತಾಳೆ ಜೀವನದಲ್ಲಿ, ಕಷ್ಟಪಟ್ಟಿರೋದಕ್ಕೆ ಇವತ್ತು ಅಷ್ಟು ಚೆನ್ನಾಗಿರೋದು. ಆ ಥರ ಇರಬೇಕು ಹೆಣ್ಮಕ್ಳು ಅಂತ ನಾನು ಎಷ್ಟೊಂದು ಬೇರೆಯವ್ರಿಗೆ ಉದಾಹರಣೆ ಕೊಟ್ಟು ಹೇಳಿದ್ದೀನಿ. ಅವ್ರದ್ದು ನೋಡ್ತಾ ಇರ್ತೀನಿ. ಬಿಟ್ಟರೆ ಸನ್ನು ಮುನ್ನು ಅಂತ ಇಬ್ಬರು ಈಗ ನ್ಯೂ ಕಪಲ್ಸ್ ಮಾಡ್ತಿರ್ತಾರಲ್ಲ, ಅವ್ರದ್ದು ನೋಡ್ತಾ ಇರ್ತೀನಿ. ಆಮೇಲೆ ಲಚ್ಚೂಸ್ ಪ್ರಪಂಚ ಅಂತ ಅವ್ರದ್ದು ನೋಡ್ತಾ ಇರ್ತೀನಿ. ಅವ್ರ ಅಕ್ಕ ತಂಗಿರಿಬ್ರದ್ದು. ಅವ್ರದ್ದು ಗ್ರೇಟೆಸ್ಟ್ ಏನಂದರೆ 3 ಜನ ಅಕ್ಕ ತಂಗಿರು ಒಂದು ಹೊಂದಾಣಿಕೆಲೆ. ಅಕ್ಕ ತಂಗಿರಿಗಿಂತ ಅವ್ರೊಂದು ಮದುವೆ ಆಗಿರೋ ಗಂಡಂದಿರು ಎಲ್ಲೆಲ್ಲಿಂದನೋ ಬಂದಿರ್ತಾರೆ. ಅವ್ರ ಅಂಡರ್ಸ್ಟ್ಯಾಂಡಿಂಗಿಗೆ ಮೆಚ್ಚಲೇಬೇಕು. ಅವರಷ್ಟು
ಚೆನ್ನಾಗಿ ಅವರು ಹೊಂದ್ಕೊಂಡು ಒಂದೇ ಸೈಟಲ್ಲಿ 3 ಮನೆ ಕಟ್ಕೊಂಡಿದ್ದಾರಲ್ಲ, ಅದು ಆ್ಯಕ್ಚುಲಿ ಒಳ್ಳೆಯದು. ಯಾಕೆ ಗೊತ್ತಾ, ನಾವು ಬೇರೆ ಕಡೆ ಫ್ಲ್ಯಾಟ್ ಅಂತ ತೊಗೊಂಡ್ರೆ ಅದೇ ಥರನೇ ಆಗುತ್ತೆ. ಆ ಬಿಲ್ಡಿಂಗಲ್ಲಿ ಫ್ಲ್ಯಾಟ್ ಮಾತ್ರ ನಮ್ಮದಾಗುತ್ತೆ. ಇದೊಂಥರ ಕಾನ್ಸೆಪ್ಟ್ ಚೆನ್ನಾಗಿದೆ. 3 ಜನನೂ ಶೇರ್ ಮಾಡ್ಕೊಂಡು ಸೈಟ್ ತೊಗೊಂಡು ಮನೆ ಕಟ್ಕೊಂಡು ಒಂದೊಂದು ಫ್ಲೋರಿಗೆ ಒಂಥರ ಇದು ಸೈಟು ನಮ್ದಾದಂಗೆ ಆಗುತ್ತೆ. ಒಂಥರ ಫ್ಲ್ಯಾಟ್ ಥರನೂ ಆಗಲ್ಲ. ಒಂಥರ ಕಾನ್ಸೆಪ್ಟು ಚೆನ್ನಾಗಿದೆ ಗೈಸ್, ನನಗಿಷ್ಟ ಆಯಿತು. ಆ ಥರ ಹೊಂದಾಣಿಕೆ ಇರಬೇಕು. ತಗೊಂಡ್ರೆ ನಾನು ನಮ್ಮ ಅಕ್ಕ ಆ ಥರ ತೊಗೋಬೋದು. ಈಗ ನಮ್ಮ ಹತ್ರ ತೊಗೊಳೋ ಅಷ್ಟಿಲ್ವಲ್ಲ, ಹಂಗಾಗಿ ಸುಮ್ಮನಿದ್ದೀವಿ ಅಷ್ಟೇ. ಅವಳು ಈಗ ಮನೆಯೆಲ್ಲ ಅವ್ರದ್ದು ಸ್ವಂತ ಇದೆ, ಅವರು ತೊಗೊಳೋ ರೇಂಜಿಗೆ ಈಗಿಲ್ಲ. ಮಗಳು ನೆಕ್ಸ್ಟ್ ಫ್ಯೂಚರ್ಗೆ ಮಗಳೇನಾದರೂ ದುಡಿಯಂಗಾದರೆ ತೊಗೋಬೋದು ಅವಳು. ಸೊ ಅದ್ರ ಇಷ್ಟು ಎಲ್ಲ ನೋಡ್ತಾ ಇರ್ತೀನಿ. ಹಂಗೆ ಒಬ್ರದ್ದು ಅವ್ರದ್ದು ಹೆಸ್ರು ಹೇಳಲ್ಲ, ನೋಡ್ತಿದ್ದೆ ಅವ್ರದ್ದು ವಿಡಿಯೋಸ್ ನೋಡ್ತಿದ್ದೆ. ಅವರು ಮಾತಾಡೋದು, ಅವರು ಪ್ರಾಬ್ಲಮ್ಸ್ ಎಲ್ಲ ಹೇಳ್ಕೊಂಡವರಲ್ಲ, ಹಿಂಗೆ ಹೇಳ್ಕೊಂಡಿದ್ರು. ಮಗಂದು ಕೆಲಸ ಇಲ್ಲ ಇವಾಗ, ಕೆಲಸ ಅಂದರೆ ಬೇರೆ ಕಡೆ ಇಂಟ್ರ್ಯೂಗೆಲ್ಲ ಹೋಗ್ತಾ ಇದ್ದಾನೆ. ಒಂದೊಂದು ಸಲ ದೂರ ಏನಾದ್ರು ಕೆಲಸ ಸಿಕ್ಕರೆ ಪಿ ಜಿಲಿ ಇತ್ಕೊಂಡು ಹೋಗ್ಬೇಕಾಗುತ್ತೆ. ಅವಾಗ ಒಟ್ಟಿಗೆ ಇರೋಕ್ಕಾಗಲ್ಲ. ಅವಾಗ ಅದು ತಾಯಿಗೆ ನೋವಾಗೋದು ನನಗೆ ಅರ್ಥ ಆಗುತ್ತೆ. ಯಾಕಂದರೆ ಎತ್ತರಕ್ಕೆ ಬೆಳೆದಿರೋ ಮಗನ್ನ ದೂರ ಇಟ್ಟು ಅಲ್ಲಿ ಹೆಂಗೋ ಏನೋ ತಿನ್ನೋ ಬಿಟ್ಟನೋ ಏನು ಮಾಡ್ಕೊಂಡೋ ಏನೋ ಈ ಥರ ಒಂದು ಟೆನ್ಷನಲ್ಲೇ ಇರಬೇಕಾಗುತ್ತೆ ಡೈಲಿ. ಸೊ ಹಂಗಾಗಿ ಕೆಲಸ ನೋಡ್ತಾ ಇದ್ದಾನೆ. ಅಲ್ಲೇನಾದರೂ ಆದರೆ ಅಲ್ಲಿಗೆ ಹೋಗ್ಬೇಕಾಗುತ್ತೆ. ಈ ಥರದ್ದು ಸ್ವಲ್ಪ ಈ ಥರದ್ದು ಒಂದು ವಿಷಯಗಳನ್ನ ಇಟ್ಕೊಂಡು ವಿಡಿಯೋ ಮಾಡಿದರು. ಅದಕ್ಕೆ ನನಗೇನು ಅನ್ನಿಸ್ತು, ಸಡನ್ನಾಗಿ ನನಗೆ ಅನಿಸಿದ್ದು, ನಾನೇನೋ ಅವ್ರಿಗೆ ಪರಿಚಯ ಮಾಡ್ಕೋಬೇಕು ಅವ್ರನ್ನ, ಆ ಥರದ್ದೆಲ್ಲ ಏನು ನನ್ನ ಇಂಟೆನ್ಷನ್ನೇ ಇಲ್ಲ. ನಾನು ಹಂಗೆಲ್ಲ ಮೇಲ್ಬಿದ್ದು ಯಾರನ್ನೂ ಮಾತೇ ಆಡಿಸಲ್ಲ. ಅಂಥದ್ರಲ್ಲಿ ಅವ್ರಿಗೆ ಕಮೆಂಟ್ ಹಾಕಿದೆ ನಾನು. ನಮ್ಮ ಹಸ್ಬೆಂಡ್ಗೆ ಹೇಳ್ತೀನಿ, ಏನು ಓದಿದ್ದಾರೆ ನಿಮ್ಮ ಮಗ, ನಮ್ಮ ಹಸ್ಬೆಂಡ್ಗೆ ಹೇಳ್ತೀನಿ ಹೇಳಿ ಅಂತ. ಅವರು ಏನು ಓದಿದ್ದಾರೆ ಅಂತಲೂ ರಿಪ್ಲೈ ಮಾಡಿದ್ರು. ಸೊ ಈಗ ಕಮೆಂಟಲ್ಲೇ ನಾವು ರಿಪ್ಲೈ ಮಾಡ್ಕೊಂಡು ಕೂತ್ಕೊಳಕ್ಕಾಗಲ್ವಲ್ಲ ಗೈಸ್. ನಮ್ಮ ಹಸ್ಬೆಂಡ್ನೇ ಕೇಳಿದ್ದಕ್ಕೆ ಅವರು ಹೌದಾ ಏನು ಓದಿದ್ದಾರೆ ಏನು ಅಂತ ಕೇಳಿದ್ರು. ಹಿಂಗೆ ಕಮೆಂಟ್ ಮಾಡಿದ್ದಾರೆ ರೀ, ಏನಾದರೂ ಆದರೆ ಕೊಡಿಸಿ ಪಾಪ, ದೂರ ಇರೋದಕ್ಕಿಂತ ಇವ್ರಿಗೆ 4-5 ಬ್ರ್ಯಾಂಚ್ ಕೊಟ್ಟಿರೋದ್ರಿಂದ ಇವ್ರ ಕೈಲಾದರೆ ನಾನೇನು 100% ಕೊಡಿಸ್ತೀನಿ ಅಂತಲೇ ಏನು ಹೇಳಿರಲಿಲ್ಲ. ನೋಡೋಣ ಲಕ್ಕು ನಿಮ್ಮ ಮಗೊಂದು ಏನಾದ್ರು ಸಿಕ್ಕಿದ್ರೆ ಸಿಗ್ಬೋದು ಅಂತ ಹೇಳಿದ್ದೆ, ನಾನು ಶೇರ್ ಮಾಡ್ಕೊಂಡಿದ್ದೆ. ಅವರು ಏನು ಓದಿದ್ದಾರೆ ಅಂತ ಕಳಿಸಿದ್ರು. ಆಮೇಲೆ ನಾನು ನೆಕ್ಸ್ಟು ಕಮೆಂಟ್ ಹಾಕಿದೆ. ಅವ್ರದ್ದು 1-2-3 ಇನ್ಸ್ಟಾ ಐಡಿಗೂ ಮೆಸೇಜ್ ಮಾಡಿದ್ದೀನಿ. ಏನಂತ ನಮ್ಮ ಹಸ್ಬೆಂಡ್ ಹೇಳಿದ್ರು, ನೀನು ಕಮೆಂಟಲ್ಲೇ ಎಷ್ಟು ಅಂತ ಕೇಳ್ತೀಯಾ, ಅವ್ರಿಗೆ ಕಾಲ್ ಮಾಡೋಕ್ಕೆ ಹೇಳು. ಎಲ್ಲಿ ಫಸ್ಟ್ ಏನು ಕೆಲಸ ಮಾಡ್ತಿದ್ರು, ಏನು ಎಕ್ಸ್ಪೀರಿಯೆನ್ಸ್ ಇದೆ ಎಲ್ಲ ತಿಳ್ಕೊಂಡಲ್ವಾ ಅಮ್ಮ ಕೆಲಸ ಕೊಡೋಕ್ಕಾಗೋದು. ನೀನು ಹೇಳ್ದೆ ಅಂತ ಏಕ್ದಮ್ ಹೆಂಗೆ ಕೊಡೋಕ್ಕಾಗುತ್ತೆ. ಅವರು ರಿಸರ್ವ್ ಅದಕ್ಕಿದ್ದಾರೆ ಅಂದರೆ ನಾನು ಖಂಡಿತ ಕೊಡಿಸ್ತೀನಿ, ಅವರು ಕಾಲ್ ಮಾಡಲಿ, ಇಲ್ಲ ನೀನೇ ಕಾಂಟ್ಯಾಕ್ಟ್ ಮಾಡಿಕೊಂಡು ಹೇಳು ಅಂದರು. ನಾನು ಅದನ್ನ ಮೆಸೇಜ್ ಕೂಡ ಮಾಡಿದ್ದೆ. ಅದು ನೋಡಿದ್ರೋ ಬಿಟ್ಟರೋ ನನಗೆ ಗೊತ್ತಿಲ್ಲ. ಕಮೆಂಟ್ ಕೂಡ ಮಾಡಿದ್ದೆ, ಅದನ್ನು ನೋಡಿದಾರೋ ಇಲ್ವೋ. ಕಮೆಂಟ್ ಆಲ್ಮೋಸ್ಟ್ ನೋಡಿರ್ತಾರೆ, ಮತ್ತೇನೂ ರಿಪ್ಲೈ ಬರಲಿಲ್ಲ. ಸುಮ್ಮನಾದೆ. ನನಗೂ ಒಂದೊಂದು ಸಲ ಏನು ಅನ್ನಿಸ್ತು ಇದನ್ನು ನೋಡಿ ಅಂದರೆ, ಮೇ ಬಿ ಅವರು ಇವರೇನು ನನ್ನ ಮಗನ ಕೆಲಸ ಕೊಡಿಸೋದು ಅನ್ನೋ ಥರ ಮೈಂಡ್ ಸೆಟ್ ಬಂತೋ ಏನೋ ಗೊತ್ತಿಲ್ಲ. ನನಗೆ ಆಮೇಲೆ ಅನ್ನಿಸ್ತು, ನಾನು ಯಾಕಾರು ಕೇಳಿದ್ನೋ ಅಂತ. ನನಗೇನು ಅನ್ನಿಸ್ತು ಅಂದರೆ, ಪಾಪ ಇಲ್ವಲ್ಲ, ಯಾಕಂದ್ರೆ ನಾವು ಆ ಥರ ಕಷ್ಟ ಎಲ್ಲ ನೋಡ್ಕೊಂಬಂದಿದ್ದೀವಿ. ನಮ್ಮ ಹಸ್ಬೆಂಡು ಕಾರ್ ತೊಳೆಯೋದ್ರಿಂದ ಸೇರಿಕೊಂಡು ಆ ಕೆಲಸಕ್ಕೆ ಸೇರಿ ಇವತ್ತು ಈ ಮಟ್ಟಕ್ಕೆ ಬೆಳೆದಿದ್ದಾರೆ ಅಂದರೆ ಅದರ ಎಫರ್ಟ್ ಎಷ್ಟಿರುತ್ತೆ, ಅದ್ರ ಹಿಂದಿನ ನೋವು ಎಷ್ಟಿರುತ್ತೆ ನನಗೆ ಗೊತ್ತು. ಸೊ ಹಂಗಾಗಿ ಕೇಳಿದೆ ಅಷ್ಟೇ. ಅವ್ರೇನು ಅಂದ್ಕೊಂಡ್ರು ಏನೋ ಗೊತ್ತಿಲ್ಲ. ನಾವು ಏನಿದೆ ಅದೇ, ಏನು ನಮ್ಮ ಮನೇಲಿ ಏನು ನಡೆಯುತ್ತೋ ಅದನ್ನೇ ಹೇಳ್ತೀನಿ. ಅದೇ ಒಂದು ಕಂಟೆಂಟ್ ಮಾಡಿ ಹಾಕ್ತೀನಿ ಅಷ್ಟೇ. ನಾನು ಅದಕ್ಕೋಸ್ಕರ ಏನಾದರೂ ಬೇರೆ ಥರದ್ದು ಹುಡ್ಕೋದು ಮಾಡೋದು ಅದೆಲ್ಲ ಮಾಡಲ್ಲ. ಅವ್ರು ಅಂದರೆ ನಿಜವಾಗ್ಲೂ ಅವಶ್ಯಕತೆ ಇದೆ ಅವರಿಗೆ ವರ್ಕ್ದು ಅಂತ ಅನ್ನಿಸ್ತು. ಬಟ್ ಯಾಕೋ ಗೊತ್ತಿಲ್ಲ, ರಿಪ್ಲೈ ಮಾಡಿಲ್ಲ. ಬೈ ಚಾನ್ಸ್ ಹಿಂಗೆ ಅಂದ್ಕೊಂಡಿರ್ಬೋದು ಅವರು, ಇವರೇನು ನಮಗೊಂದು ಕೆಲಸ ಕೊಡಿಸೋದು ಅಂತನ ಏನಾದರೂ. ಈಗ ಅದು ಗೊತ್ತಾಗುತ್ತದ, ಯಾಕಂದರೆ ಹಂಗೆ ಅಂದಿದ ತಕ್ಷಣ ಅದು ಒಂಥರ ಬೇರೆ ಥರನೇ ಆಗುತ್ತೆ. ನನಗೆ ಏನು ಅಂದರೆ, ನಮ್ಮ ಹಸ್ಬೆಂಡ್ ಈಗ ಒಂದೊಳ್ಳೆ ಲೆವೆಲಲ್ಲಿ ಇರೋದ್ರಿಂದ ಅವರು ಹೇಳಿದ್ರೆ ಕೆಲ್ಸಕ್ಕೆ ತೊಗೊತಾರೆ. ಎಷ್ಟು ಜನ ಹುಡುಗರು ನಮ್ಮ ಹಸ್ಬೆಂಡು ಇದು ಸೇರಿಸಿರೋದು ಕೆಲಸಕ್ಕೆ, ಇವತ್ತಿಗೂ ಅವ್ರನ್ನ ಅವ್ರ ಹತ್ರ ಅವರು ಮಾಡಿರೋ ಹೆಲ್ಪ್ನ ನೆನೆಸ್ಕೊಂಡು ಕಾಲ್ ಮಾಡಿ ಮಾತಾಡೋರನ್ನ ಎಲ್ಲರನ್ನೂ ನೋಡಿದ್ದೀನಿ.
ಸೊ ಹಂಗಾಗಿ ಹೇಳ್ದೆ ಅಷ್ಟೇ. ಆಮೇಲೆ ಅನ್ನಿಸ್ತು ಇನ್ಮೇಲೆ ಯಾರಿಗೂ ಏನೂ ಹೇಳೋಕ್ಕೆ ಹೋಗ್ಬಾರ್ದಪ್ಪ, ಏನೂ ಕೇಳೋಕ್ಕೆ ಹೋಗಬಾರ್ದು ಅಂತ ಅನ್ನಿಸ್ತು. ಅದನ್ನು ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತು, ಅದಕ್ಕೆ ನಿಮ್ಮ ಹತ್ರ ಶೇರ್ ಮಾಡಿಕೊಂಡೆ ಗೈಸ್. ನಾನು ಮಾಡಿದ್ರಲ್ಲಿ ಏನಾದ್ರು ತಪ್ಪಿದರೆ ಕಮೆಂಟ್ ಮಾಡಿ. ಈ ಥರ ಮಾಡಬಾರ್ದಿತ್ತು, ಇಲ್ಲ ಹಿಂಗೆ ಮಾಡಿದ್ದು ಸರಿ, ಏನಾದರೂ ಒಂದು ಕಮೆಂಟ್ ಮಾಡಿ ತಿಳಿಸಿ, ನನಗೆ ತಿದ್ಕೊತೀನಿ ತಪ್ಪಿದರೆ ಅಷ್ಟೇ ಗೈಸ್. ಇದೇನು ನೋಡ್ತಾ ಇದ್ದೀರಲ್ಲ ಈ ಶೇಡ್ಸ್ ನೀವು, ಎಷ್ಟು ಸಖತ್ತಾಗಿದೆ ಅಂದರೆ ನನಗೆ ಪರ್ಸ್ನಲಿ ತುಂಬ ಇಷ್ಟ ಆಯಿತು ನಿಜವಾಗ್ಲೂ. ನಾನು ಬುಕ್ ಮಾಡಿದಾಗ ಹೇಗಿರುತ್ತೋ ಏನೋ ರಿಟರ್ನ್ ಹಾಕಬೇಕಾಗುತ್ತೇನೋ ಅಂತ ಅಂದ್ಕೊಂಡಿದ್ದೆ, ಆದರೆ ಒಂದು ಸಲ ಯೂಸ್ ಮಾಡಿದೆ, ಸಖತ್ತಾಗಿತ್ತು. ಅದಕ್ಕೆ ನಿಮಗೂ ಇದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡೋಣ, ನಿಮಗೆ ಬೇಕಿದ್ರೆ ತಗೊಳ್ಳಿ ಅಂತ. ಶೈನಿಂಗ್ ಕೂಡ ಇದೆ ಇದರಲ್ಲಿ, ಮ್ಯಾಟ್ ಫಿನಿಶಿಂಗ್ ಕೂಡ ಇದೆ, ನಿಮಗೆ ಯಾವ್ದು ಬೇಕಾದರೂ ನೀವು ಯೂಸ್ ಮಾಡ್ಕೋಬೋದು. ನಿಮಗೂ 8 ಶೇಡ್ಸ್ ಬೇಕಿದ್ರೆ ಲಿಂಕ್ ಅಂತ ಕಮೆಂಟ್ ಮಾಡಿ ಗೈಸ್. ಆಗಿತ್ತು ಇವತ್ತಿನ ವಿಡಿಯೋ. ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಗೈಸ್. ಹೀಗೆ ಯಾವಾಗಲೂ ನನ್ನ ಸಪೋರ್ಟ್ ಮಾಡ್ತಾಯಿರಿ ಅಂತ ಕೇಳ್ಕೊತಾ ಥ್ಯಾಂಕ್ ಯು ವೆರಿ ಮಚ್.